ಆತ್ಮೀಯರೇ, ಇಂದಿನ ತರಗತಿಗೆ ತಮಗೆಲ್ಲ ಸ್ವಾಗತ. ನಿಮ್ಮ ಮುಂದೆ ತರಲಿರುವ ವಿಷಯ ವಸ್ತು ಸಮಾಜ ವಿಜ್ಞಾನ 8ನೇ ತರಗತಿಯಲ್ಲಿ ಬರುವ ಪ್ರಮುಖ ಇಸ್ವಿಗಳು ನೋಡ್ಕೊಂಡು ಬರುವ. 2000 ವರ್ಷಗಳ ಹಿಂದೆಯೇ ರೋಮ್ ಜೊತೆಗೆ ವ್ಯಾಪಾರ ಸಂಪರ್ಕ ಹೊಂದಿತೆಂದು ತಿಳಿಯುತ್ತದೆ. 12,000 ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆ ಉಂಟಾಯಿತೆಂದು ಭಾವಿಸಲಾಗಿದೆ. ಹಳೆಯ ಶಿಲಾಯುಗದ ಕಾಲವು 2 ಮಿಲಿಯನ್ ವರ್ಷದಷ್ಟು ಹಳೆಯದು ಹಾಗೂ ಅದು ಸುಮಾರು 12,000 ವರ್ಷದವರೆಗೂ ವಿಸ್ತರಿಸಲ್ಪಟ್ಟಿದೆ. 12,000 ವರ್ಷಗಳಿಂದ ಹಿಡಿದು ಸುಮಾರು 10,000 ವರ್ಷಗಳವರೆಗಿನ ಕಾಲವನ್ನು ಮಧ್ಯ ಶಿಲಾಯುಗ ಎಂದು ಕರೆಯಲಾಗಿದೆ. 10,000 ವರ್ಷಗಳ ನವಶಿಲಾಯುಗದ ಕಾಲಘಟ್ಟವು ಈಚಿನದು. ಸುಮಾರು 150 ವರ್ಷಗಳ ಹಿಂದೆ ಪಂಜಾಬಿನ ಸಿಂಧೂ ಕಣಿವೆ ಪ್ರದೇಶದಲ್ಲಿ ರೈಲಿನ ಹಳಿಗಳನ್ನು ಜೋಡಿಸುವಾಗ ಅಲ್ಲಿನ ಇಂಜಿನಿಯರ್ಗಳು ಹರಪ್ಪಾದ ಪ್ರಾಚೀನ ನೆಲೆಗಳನ್ನು ಕಂಡರು. 4,600 ವರ್ಷಗಳಷ್ಟು ಪುರಾತನ ಕಾಲದೆಂದು ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ಸಿಂಧ್ ಹಾಗೂ ಅದರ ಉಪನದಿಗಳ ಕಣಿವೆ ಪ್ರದೇಶಗಳಲ್ಲಿ ಶೋಧಗೊಂಡ ಈ ನೆಲೆಗಳೆಲ್ಲವೂ ಇನ್ನು ಕಾಲದ್ದೆಂದು ಭಾವಿಸಲಾಗಿದೆ. 4,000 ನಗರಗಳ ಅವನತಿ ಸುಮಾರು ವರ್ಷಗಳ ಹಿಂದೆ ಇಲ್ಲಿನ ವ್ಯವಸ್ಥೆ ಬದಲಾಗತೊಡಗಿತು. ಶಾಶಾಪು 1500ರಿಂದ ಶಾಶಾಪು 700 ನಡುವಿನ ಅವಧಿ ಕಾಲವನ್ನು ವೇದಗಳ ಕಾಲ ಎಂದು ಗುರುತಿಸಲಾಗಿದೆ. ಶಾಶಾಪು 1500ರಿಂದ ಶಾಶಾಪು 1000ರವರೆಗಿನ ಕಾಲವನ್ನು ವೈದಿಕ ಕಾಲ ಎಂದು ಕರೆಯುತ್ತಾರೆ. ಶಾಶಾಪು 1000ರಿಂದ 700 ಅಂದರೆ ವೇದಗಳು ಆ ಕಾಲದ ಸಾಕಷ್ಟು ಬದಲಾವಣೆಗಳೊಂದಿಗೆ ಬರರೂಪಕ್ಕೆ ಬಂದಿರುವುದನ್ನು ಕಾಣುತ್ತೇವೆ. ಶಾಶಾಪು 1000ಕ್ಕೂ ಮೊದಲೇ ಕಬ್ಬಿಣವನ್ನು ಉತ್ಪಾದಿಸುತ್ತಿದ್ದರು. ಶಾಶಾಪು ನಂತರದಲ್ಲಿ ಕಬ್ಬಿಣದ ಬಳಕೆ ಈ ಗೆಲುವಿಗೆ ಸಹಾಯ ಮಾಡಿದೆ. ಶಾಶಾಪು 1700ರಲ್ಲಿ ತೇಬಿಸ್ಸಿನ ಜನ ವಿದೇಶಿಯರ ವಿರುದ್ಧ ದಂಗೆ ಎದ್ದರು. ಶಾಶಾಪು 30ರಲ್ಲಿ ಸೀಸರ್ ಉತ್ತರಾಧಿಕಾರಿ ಅಳಿಯ ಅಗಸ್ಟಸ್ನ ತನ್ನ ಮಾವನಂತೆ ಸೌಂದರ್ಯಕ್ಕೆ ಮೋಹಿತನಾಗದೆ ಆಕೆಯ ಸೈನ್ಯವನ್ನು ಪರಾಭವಗೊಳಿಸಿದ. ಶಾಶಾಪು 1901ರಲ್ಲಿ ಹಮ್ಮುರಬಿ ಸಮಿತಿ ನಿಯಮಗಳಿಗೆ ಮುಖ್ಯ ಆಧಾರವೆಂದರೆ ಪತ್ತೆ ಮಾಡಲಾದ ಶಿಲಾಶಾಸನ. ಶಾಶಾಪು 250ರವರೆಗೆ ಚೌ ರಾಜಮನೆತನವು ಶಾಂಗ್ ಸಂಸ್ಕೃತಿಯ ಅತ್ಯುತ್ತಮ ಅಂಶ ಮುಂದುವರಿಸಿ ಆಳ್ವಿಕೆ ನಡೆಸಿದರು. ಶಾಶಾಪು 7ನೇ ಶತಮಾನದಲ್ಲಿ ಚೀನಾದ ಮಹಾಗೋಡೆ ಕಟ್ಟಲು ಆರಂಭಿಸಲಾಯಿತು. ಶಾಶಾಪು 5ನೇ ಶತಮಾನದಲ್ಲಿ ಕೌನ್ಸಿಲ್ ಹಾಗೂ ಸಿನೆಟ್ಗಳು ಪ್ಲೇಬಿಯನರ ವಿಚಾರವಾಗಿ ತೆಗೆದುಕೊಂಡ ನಿರ್ಧಾರಗಳನ್ನು ಟ್ರಿಬ್ಯುನಲ್ಗಳು ತಿರಸ್ಕರಿಸಬಹುದಿತ್ತು. ರೋಮನ್ ಇವರು ವ್ಯವಸ್ಥೆ ವಿರುದ್ಧ ದಂಗೆ ಎದ್ದರು. ಶಾಶಾಪು 1ನೇ ಶತಮಾನದ ಪ್ರಾರಂಭದ ಹೊತ್ತಿಗೆ ರೋಮನ್ನರು ಗ್ರೀಸ್, ಏಷ್ಯಾ, ಈಜಿಪ್ಟ್ ಭೂಭಾಗಗಳನ್ನು ಹೊಂದಿದ್ದರು. 1500 ವರ್ಷಗಳ ಹಿಂದೆ ಪ್ರಾಚೀನ ರೋಮ್ನ ಸಾಮ್ರಾಜ್ಯ ಕಣ್ಮರೆಯಾಯಿತು. ಶಾಶಾಪು 1500ರ ಸುಮಾರಿಗೆ ಆಗ ಅಮೆರಿಕದ ನಾಗರಿಕರ ಜನರು ಜೋಳ, ಕಾಳುಗಳು, ಹಣ್ಣುಗಳು, ಮೆಣಸು ಮತ್ತು ಹತ್ತಿಯನ್ನು ಬೆಳೆದಿದ್ದರು. ಶಾಶಾಪು 1527ರಿಂದ ಶಾಶಾಪು 1446ರವರೆಗೆ ಕೋಟ್ರೇಸ್ ನೇತೃತ್ವದಲ್ಲಿ ನಡೆದ ಸ್ಪೇನಿನವರು ಆಕ್ರಮಣದೊಂದಿಗೆ ಮಾಯಾ ಸಂಸ್ಕೃತಿ ಅಧಪತನವನ್ನು ಕಾಣುತ್ತೇವೆ. 1532ರಲ್ಲಿ 200ಕ್ಕೂ ಕಡಿಮೆಯ ಸ್ಪ್ಯಾನಿಷ್ ಸೈನ್ಯ ಇಂಕಾಗಳನ್ನು ಪರಾಭವಗೊಳಿಸಿತು. 1902ರಲ್ಲಿ ಮೈಸೂರು ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಆರ್ ಶ್ಯಾಮಶಾಸ್ತ್ರಿಯವರು ಕೌಟಿಲ್ಯ ಅರ್ಥಶಾಸ್ತ್ರ ಹಸ್ತಪ್ರತಿಯನ್ನು ಪತ್ತೆ ಹಚ್ಚಿದರು. ಶಾಶಾಪು 305ರಲ್ಲಿ ಅಲೆಕ್ಸಾಂಡರನ ಉತ್ತರಾಧಿಕಾರಿಯಾದ ಸೆಲ್ಯೂಕಸ್ ನಿಕಟರು ಆಳುತ್ತಿದ್ದ ಇವನೊಂದಿಗೆ ಚಂದ್ರಗುಪ್ತ ಮೌರ್ಯನು ಯುದ್ಧ ಸಾರಿದನು. ಧನ್ಯವಾದಗಳು. ಜೈ ಕನ್ನಡಾಂಬೆ, ಜೈ ಭಾರತ್ ಮಾತೆ, ಜೈ ಕರ್ನಾಟಕ. ಸರ್ವೇ ಜನೋ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ.